ಇದು ನೋಡಿ, ಇದು ಬನಶಂಕರಿಯಲ್ಲಿ ಇರೋದು RS ಫ್ಯಾಷನ್ಸ್ ಅಂತ. 1 ಗ್ರಾಮ್ ಗೋಲ್ಡ್ ಅಂತೆ. ಬರೀ ಮೋಸ ಮಾಡ್ತಾರೆ. ಬರೀ ಮೋಸ ಅಂದರೆ ಬರೀ ಮೋಸ. ಕಸ್ಟಮರ್ ಅಂಗಡಿಯಿಂದ ಐಟಮ್ ತೊಗೊಂಬಂದಿದ್ದಾರೆ, ಆಚೆ ಸರ್ಪ್ರೈಸ್ ಕೊಡಬೇಕು ಅವ್ರ ಮನೆಯವ್ರಿಗೆ ಅಂದ್ಬಿಟ್ಟು. 2 ಡೇಸ್ ಅಷ್ಟೇ ಅಂತೆ ಎಕ್ಸ್ಚೇಂಜು ಇರೋದು. ಅದು ಎಕ್ಸ್ಚೇಂಜು ಮಾಡಲ್ವಂತೆ. ಏನೇ ಒಂದಿದ್ರೂ ಇಲ್ಲೇ ಚೆಕ್ ಮಾಡಿ ತೊಗೊಂಡೋಗ್ಬೇಕಂತೆ. ಅವರು ಇವಾಗ ಎತ್ಕೊಂಡು ಹೋಗಿದ್ರು, ಆಮೇಲೆ ಬರೋದಕ್ಕಾಗಿಲ್ಲ, ಮೈ ಹುಷಾರಿಲ್ಲ ಅಂಥೇಳಿ. ಮೈ ಹುಷಾರಾದ್ಮೇಲೆ ತಕ್ಷಣವೇ ತೊಗೊಂಬಂದು ಇವಾಗ ಹೋಗಿದ್ದಾರೆ. ಅದನ್ನು ಪಾಪ ಅವರ ಹ್ಯಾಂಡಿಕ್ಯಾಪು. ಹಂಗಿದ್ರೂ ಅವ್ರದ್ದು ಎಕ್ಸ್ಚೇಂಜ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಎಕ್ಸ್ಚೇಂಜ್ ಆಫರ್ ಇಲ್ಲ, ಎಕ್ಸ್ಚೇಂಜ್ ಮಾಡೋದು ಇಲ್ಲ, ನಾವು ಸ್ಟಾರ್ಟಿಂಗೇ ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳಿದ್ದೀವಲ್ಲ ಅಂತೇಳಿ. ಬರೀ ಮೋಸ ಅಂದರೆ ಮೋಸ ಇವ್ರದ್ದು. 1 ಗ್ರಾಮ್ ಗೋಲ್ಡ್ ಅಂತಾರೆ, RS ಫ್ಯಾಷನ್. ಇದು ಬನಶಂಕರಿ ಜಯಪ್ರಕಾಶ್ ನಗರ್ ಹತ್ರ ಇರೋದು, ಮೆಟ್ರೋ ಸ್ಟೇಷನ್ ಹತ್ರ. ಬರೀ ಮೋಸ ಇವ್ರದ್ದು. ನೋಡಿ, ಇದೇನೇ ಅಂಗಡಿ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. RS ಫ್ಯಾಷನ್ ಅಂತ ಇದೆ. 1 ಗ್ರಾಮ್ ಗೋಲ್ಡು ಅಂತಾರೆ. ಅದ್ರ ಪಕ್ಕದಲ್ಲೇ ಮಹಾವೀರ್ ಜ್ಯುವೆಲರಿ ಆ್ಯಂಡ್ ಬ್ಯಾಂಕರ್ಸ್ ಅಂತ ಇರೋದು. ಇವ್ರು ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಅಂದ್ಬಿಟ್ಟು ಎಲ್ಲ ಕಸ್ಟಮರ್ಗೂ ಇದು ಮಾಡೋದು, ಸೇಲ್ ಮಾಡೋದು, ವ್ಯಾಪಾರ ಮಾಡೋದು. ಬಟ್ ತೊಗೊಂಡೋಗಿರೋ ಕಸ್ಟಮರು ಈ ಥರ ಏನಾದ್ರು ಮಿಸ್ಟೇಕ್ ಇದೆ, ಒಂದು 2 ಡೇಸೋ 4 ಡೇಸೋ ಬಿಟ್ಕೊಂಡು ಬಂದರೆ, ಇಲ್ಲ ನಮ್ಮ ಹತ್ರ ಎಕ್ಸ್ಚೇಂಜ್ ಇಲ್ಲ, ನಾವು ಅವತ್ತೇ ಹೇಳಿದ್ದೀವಿ, ನೀವೇನೇ ಇದ್ರೂ ಇಲ್ಲ ಚೆಕ್ ಮಾಡಿ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ತೊಗೊಂಡೋಗೋ ಕಸ್ಟಮರು ಯಾರಿಗಾದರೂ ಸರ್ಪ್ರೈಸ್ ಕೊಡೋಣ ಅಂತನೋ ಏನಾದರೂ ಒಂದ್ಸಲ ಅಂದ್ಕೊಂಡು ತೊಗೊಂಡೋಗಿರ್ತಾರೆ. ಅದು ಬಿಲ್ಲು ಹಾಕಿಸ್ಕೊಂಡು ಹೋಗಿದ್ದಾರೆ. ಐಟಮ್ ಏನಾದ್ರು ಡ್ಯಾಮೇಜ್ ಇದ್ದರೆ ಹ್ಞೂನಪ್ಪ, ನೀವು ಐಟಮ್ ಡ್ಯಾಮೇಜ್ ಮಾಡ್ಕೊಂಡು ತೊಗೊಂಬಂದಿದ್ದೀರ, ಆಗಲ್ಲ ಅನ್ಬೋದು, ಅದೇನು ತೊಂದರೆ ಇಲ್ಲ. ಅದರಲ್ಲೂ ನೋಡಿ, ಅವರೇನೆ ಮೇಡಮ್ ಅವ್ರು ಬರ್ತಾಯಿದ್ದಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವರು. ಅವ್ರ ಹತ್ರ ಹೋಗಿ ಈ ಥರ ಮಾಡಿದ್ದಾರೆ. ಅವರು ದುಡ್ಡು ಕೊಟ್ಟು ಎಲ್ಲ ಮಾಡಿ ತೊಗೊಂಡೋಗಿರೋದು ಪ್ರಾಡಕ್ಟು. ಬಟ್ ಇವಾಗ ಬಂದು ಈ ಥರ ಆಗ್ತಾಯಿಲ್ಲ. ಪ್ರಾಡಕ್ಟ್ ಒಂದು ಸ್ವಲ್ಪ ಚಿಕ್ಕದಿದೆ, ಎಕ್ಸ್ಚೇಂಜ್ ಮಾಡಿಕೊಡಿ ಅಂದರೆ ಈ ಥರ ಮೋಸ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ, ಅವ್ರದ್ದೇ ಕಾರ್ಡು ಕೊಟ್ಟಿದ್ದಾರೆ, ಚೈನ್ ತೊಗೊಂಡಿರೋದ್ರದ್ದು. ಇವಾಗ ನೋಡಿದ್ರೆ ಆಗಲ್ಲ ಅಂತಾರೆ. ಅವ್ರು ಕಾರ್ಡು ಕೊಟ್ಟು ಚೈನು ಕೊಟ್ಟು ಎಲ್ಲ ತೋರಿಸ್ತಾ ಇದ್ದಾರೆ. ಹಂಗಿದ್ರೂ ಆಗಲ್ಲ ಅಂತಾರೆ. ಇವರೆಲ್ಲ ವ್ಯಾಪಾರ ಮಾಡ್ತಾರೆ. ಕಸ್ಟಮರ್ ಹತ್ರ ನೋಡಿದಿರ ತೊಗೊಂಡೋಗಿರೋರು ಈ ಥರ ಬಂದು ಕೇಳಿದ್ರೆ ಆಗಲ್ಲ ಎಕ್ಸ್ಚೇಂಜ್ ಅಂತ ಹೇಳಿ ಕಸ್ಟಮರ್ಗೆ ಮೋಸ ಮಾಡ್ತಾರೆ. ಬೇಕಾದರೆ ಬೇರೆ ತೊಗೊಳ್ಳಿ ಅಂತಾರೆ. ಬೇರೆ ತೊಗೊಳೋದು ಅವರೇ ಹೇಳ್ಬೇಕಾ? ಪರ್ಚೇಸ್ ಮಾಡೋರು ಗೊತ್ತಿಲ್ವಾ ಬೇರೆ ತೊಗೊಳೋದಕ್ಕೆ? ನೋಡಿ ಅವರೇ ಮೇಡಮ್ ಡಿಸೇಬಲ್ ಪರ್ಸನ್.